ಶಾಂತಿ ಪಾಪ ಅವಳು ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಏನಾದ್ರೂ ಕೊಡೋದಕ್ಕೆ ಹೋದ್ರೆ ಏನೂ ತಿಂತಾ ಇಲ್ಲ. ಅದು ಅಲ್ಲದೆ ಅವಳು ಒಂದ್ಸರಿ ಅಣ್ಣನ ಅದೇ ಯಜಮಾನ್ರನ್ನ ತೋರಿಸುವಂತ ಹಠ ಮಾಡ್ತಾ ಇದ್ದಾಳೆ. ಆಗತ್ತಾ? ಹೇ, ಅದ್ ಹೇಗೂ ಸಾಧ್ಯ ಅದಲ್ಲ. ಏನಾದ್ರೂ ಹೇಳಿ ಸಮಾಧಾನ ಮಾಡು ಚಿನ್ನು, ಪ್ಲೀಸ್. ಶಾಂತಿ, ನೀನೇನೋ ಹೇಳ್ತೀಯ ಶಾಂತಿ. ನೋಡು, ಅಳ್ತಿರೋ ಮಗುವಾಗಿದ್ರೆ ತಾಯಿ ತರ ಸಮಾಧಾನ ಮಾಡ್ತಿದ್ದೆ, ಇಲ್ಲ ಚಂದ್ರನ ತೋರಿಸ್ಬಿಟ್ಟು ಸಮಾಧಾನ ಮಾಡ್ತಾ ಇದ್ದೆ. ಅವಳು ಓಡ್ತಾ ಇರೋ ನದಿಯಾಗಿದ್ರೆ ಶಾಂತ ಸಮುದ್ರ ಆಗಿ ಸಮಾಧಾನ ಮಾಡ್ತಾ ಇದ್ದೆ. ಆದ್ರೆ ಇದು ಅರ್ಚನಾ ಬೋರ್ಗರಿದಾರೋ ಗಂಗೆ, ಭೂಮಿಗೆ ಧುಮುಕಿ ಬರ್ತಾ ಇದ್ದಾಳೆ. ನನ್ನ ಮುಖಣ್ಣ ಅಲ್ಲ ಶಾಂತಿ, ಅವ್ರಣ್ಣ ವೀರಣ್ಣ ಅವ್ರ ಪ್ರೀತಿ ಒಂದು ಬಿಟ್ಟು ಬೇರೆ ಯಾರು ಅವಳನ್ನ ತಡೆಯೋದಕ್ಕೂ ಆಗಲ್ಲ, ಕಂಟ್ರೋಲು ಮಾಡೋದಕ್ಕಾಗಲ್ಲ. ಇನ್ನು ನೀನು ಹೇಳೋ ಥರ ಸಮಾಧಾನ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸರಿ ಸರಿ, ನಿನ್ನ ಮಾತು ನನಗೆ ಅರ್ಥ ಆಗ್ತಿದೆ, ಅವಳ ಕೋಪನೂ ನನಗೆ ಅರ್ಥ ಆಗ್ತಿದೆ, ಅವಳು ಕೇಳ್ತಿರೋ ಪ್ರಶ್ನೆನೂ ನನಗೆ ಅರ್ಥ ಆಗ್ತಿದೆ ಚಿನ್ನು. ಸರಿ, ನಾನು ಹೇಗಾದ್ರೂ ಮಾಡಿ ವಿಡಿಯೋ ಕಾಲ್ ಮಾಡ್ತೀನಿ. ಅದನ್ನ ಎಲ್ಲಾದ್ರೂ ಪ್ಲೇಸ್ ಮಾಡಿಟ್ಬಿಡು. ಆಮೇಲೆ ಅವಳು ಮಾತಾಡೋದು ಯಾವುದು ಅಣ್ಣನ್ ಕೇಳಬಾರ್ದು, ಸೊ ಮ್ಯೂಟಲ್ಲಿಡು. ಓಕೆ? ಸರಿ ಆಯ್ತು, ನಾನು ಹಾಗಾದ್ರೆ ಅಲ್ಲಿಗೆ ಹೋಗ್ತೀನಿ. ಸರಿ. ನಮ್ಮ ಅಣ್ಣನ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾ ವ್ಯವಸ್ಥೆ ಮಾಡಿದ್ದೀನಿ. ಒಂದ್ ನಿಮಿಷ, ಫೋನ್ ಬರುತ್ತೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಫೋನ್ ಬಂತು. ಅಣ್ಣ, ಅಚ್ಚು, ಅತ್ತಿಗೆ ಬಾ. ಬಂದೆ 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 ಬಂದೆ. ನಾನು ಆಮೇಲೆ ತಿಂತೀನಿ, ನೀವಿಬ್ರು ಫಸ್ಟ್ ಕೂತ್ಕೊಳ್ಳಿ. ಇವತ್ತು ನೀವಿಬ್ರು ನನ್ ಕಣ್ಣು ಮುಂದೆ ಊಟ ಮಾಡ್ಬೇಕು, ನಾನ್ ನೋಡ್ತೀನಿ. ಅಣ್ಣ, ಏನ್ ವಿಷಯ ಅಚ್ಚು? ನಿನಗ್ ಗೊತ್ತು ತಾನೆ ನೀನು ನಿಮ್ಮಣ್ಣ ಊಟ ಮಾಡಿದ್ಮೇಲೆ ನಾ ಮಾಡ್ತೀನಿ ಅಂತ. ಇವತ್ತೇನ್ ವಿಶೇಷ? ಅತ್ತಿಗೆ ನನಗೇನೋ ಆಸೆ. ಅದಕ್ಕೆ ನೀವಿಬ್ರು ಜೊತೆಲಿ ಕುತ್ಕೊಂಡು ಊಟ ಮಾಡ್ಬೇಕು, ಅದನ್ನ ನಾನ್ ನೋಡ್ಬೇಕು. ಯಾಕೆ? ನೀವು ನಿಮ್ ಮಗುನೋ? ಆಯ್ತಮ್ಮ ಮಗು, ಊಟ ಮಾಡ್ತೀವಿ, ನೋಡ್ತಾ ಇರು. ನೋಡಮ್ಮ ನೋಡು, ಅದು ನಿಮ್ಮ ಅತ್ತಿಗೆ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಪ್ರೀತಿಯಿಂದ ಊಟ ಮಾಡಿ ಬಹಳ ದಿನ ಆಯ್ತು. ನೋಡು, ನಾವೂನು ಊಟ ಮಾಡ್ತೀವಿ. ಅಮ್ಮ ಅಚ್ಚು, ನೀ ತಿಂಡಿ ತಿಂದ್ಯಾ? ಊಟ ಮಾಡಿದ್ಯಾ? ಇಲ್ಲ ಅಣ್ಣ, ಇನ್ನು ಊಟ ಮಾಡಿಲ್ಲ. ಬಾ. ಬಂದೆ ಏ, ಬಂದೆ ಅಣ್ಣ, ಅರ್ಚನಾ. ಬಂದೆ. ಏ, ಅರ್ಚನಾ.